ಈ ಹಾಸನ ಪ್ರಕರಣದಲ್ಲಿ ಈಗ ಮಹಿಳಾ ಆಯೋಗದ ದೂರಿನ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಒಂದು ಎಸ್ಐಟಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಈ ಎಸ್ಐಟಿ ರಚನೆ ಆಗಿದೆ. ಈಗ ಇದರಲ್ಲಿ ಇಬ್ಬರು ಎಸ್ಪಿ ಕೂಡ ಇದ್ದಾರೆ, ಮಹಿಳಾ ಎಸ್ಪಿ ಅವರು. ಇನ್ನು ಜೆಡಿಎಸ್ ಬಿಜೆಪಿ ಏಜೆಂಟ್ ಪೂರ್ಣಚಂದ್ರ ಅನ್ನೋರು ಕೂಡ ಹಾಸನ ಸೈಬರ್ ಕ್ರೈಮ್ ಮೇಲೆ ಇದೊಂದು ದೂರನ್ನ ದಾಖಲು ಮಾಡಿದರೆ ನವೀನ್ ಗೌಡ ಅನ್ನೋರ ಮೇಲೆ ಇನ್ನಿತರರ ಮೇಲೆ. ಸೊ ನೋಡೋಣ ಅದೇನಾಗುತ್ತೆ ಪ್ರಕರಣ ಅಂತ ಹೇಳಿ. ಇನ್ನುಳಿದಂತೆ ರಾಜಕೀಯ ನಾಯಕರುಗಳು ಕೂಡ ಇದಕ್ಕೆ ಒಂದಿಷ್ಟು ರಿಯಾಕ್ಷನ್ ಅನ್ನ ಮಾಡಿದ್ದಾರೆ, ಅದು ಸಹಜ. ಇನ್ನೊಂದು ಕಡೆಗೆ ಮಹಿಳಾ ಆಯೋಗವು ಕೂಡ ಈಗ ನನಗೆ ದೂರು ಬಂದಿದೆ, ಅದರ ಬಗ್ಗೆ ಒಂದಿಷ್ಟು ತನಿಖೆಯನ್ನು ಮಾಡಿಸ್ತೀನಿ, ದೂರಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೀನಿ, ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನಾನು ಕೂಡ ವಿಚಾರಣೆಯನ್ನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈ ಕಡೆಗೆ ಪ್ರಜ್ವಲ್ ಅವರದ್ದು ಅಂತ ಏನು ಪೆನ್ ಡ್ರೈವ್ ಇದೆ, ಆ ವಿಚಾರದಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕವು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನೆಲ್ಲ ಮಾಡಿದ್ದಾರೆ. ಅವರ ಫೋಟೋ ಇಟ್ಟು ಅದಕ್ಕೆ ಏನೇನೋ ಒಂದಿಷ್ಟು ಚಪ್ಪಲಿ ಹಾರ ಅದು ಇದು ಹಾಕಿ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. SIT ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ. ಆ ಆಧಾರದ ಮೇಲೆ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರ, ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾರೆ. ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಒಂದ್ಸಾರಿ ನಾನಾಗಲಿ ದೇವೇಗೌಡರಾಗಲಿ ಎಂದೂ ಸಹ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅತ್ಯಂತ ಗೌರವಯುತವಾಗಿ ಅವರ ಕಷ್ಟಗಳನ್ನು ಪರಿಹರಿಸಿ ಕಳಿಸಿರ್ತಕ್ಕಂಥದ್ರಲ್ಲಿ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತನಿಖೆಯ ವರದಿ ಸಂಪೂರ್ಣ ಹೊರಗೆ ಬರಲಿ. ಬಂದು SIT ತನಿಖೆ ಇವತ್ತು ಏನು ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. SIT ತನಿಖೆ ಏನು ಆದೇಶ ಮಾಡಿದ್ದಾರೆ ಅದನ್ನ ಪೂರ್ಣವಾಗಿ ನಾವು ಸ್ವಾಗತ ಮಾಡ್ತೀವಿ. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದ್ದಾರೆ. ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಬಿಜೆಪಿ ನಾಯಕರು, ಬಿಜೆಪಿ ಎಂಪಿಗಳು ಶೋಭಕ್ಕಂಗೆ, ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರಂಗೆ, ಕುಮಾರಣ್ಣಂಗೆ, ಗೌಡ್ರಿಗೆ ಅವ್ರಿಗೆ ಹೋಗಿ ನೀವು ಕೇಳಿ ಉತ್ತರ ಹೇಳಬೇಕು. ಡೆಲ್ಲಿಯಿಂದ ಎಷ್ಟು ಫೋನ್ಗಳು ಬರ್ತಾ ಇದೆ, ಏನ್ ಬರ್ತಾ ಇದೆ, ಬಿಜೆಪಿ ಅವರು ಉತ್ತರ ಕೊಡಬೇಕು. ಇದಕ್ಕೆ NDA ಲೀಡರ್ಸ್ ಉತ್ತರ ಕೊಡಬೇಕು. ಸಂತ್ರಸ್ತೆ ನನಗೆ ನಿನ್ನೆ ಸಂಜೆ ದೂರನ್ನ ದಾಖಲಿಸಿದ್ರು. ಪ್ರಜ್ವಲ್ ರೇವಣ್ಣ ಮತ್ತೆ ಅವ್ರ ಕುಟುಂಬದವರು ದೌರ್ಜನ್ಯ ಮತ್ತೆ ಜೀವ ಬೆದರಿಕೆ ಸಹ ಇದೆ ಅಂತ ಸ್ಪಷ್ಟಪಡಿಸಿ ದೂರನ್ನ ದಾಖಲು ಮಾಡಿದ್ದಾರೆ. ನನ್ನ ವಾಟ್ಸ್ಆಪ್ ನಲ್ಲಿ ಅವರು ಆ ಒಂದು ದೂರ ದಾಖಲು ಮಾಡಿರುವಂತ ಪ್ರತಿಯನ್ನ ನನಗೆ ಕಳಿಸ್ಕೊಟ್ರು. ಇದು ಮೊದಲನೇ ಸಂತ್ರಸ್ತೆ, ಬೇರೆ ಯಾರು ಇಲ್ಲಿವರೆಗೂ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಪೊಲೀಸ್ ಜನರಲ್ ಪತ್ರವನ್ನ ಬರೆದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಒಂದು ಘಟನೆಯಲ್ಲಿ ಸಾಬೀತಾಗಿದೆ ಮತ್ತು ಸಂತ್ರಸ್ತರು ಕೂಡ ಹೇಳಲಿಕ್ಕೆ ಭಯಭೀತಿ ಆಗಿದ್ರು ಕೂಡ ನಾವು ಅವರಿಗೆ ಧೈರ್ಯ ಕೊಡ್ಲಿಕ್ಕೆ ಇಚ್ಛಿಸ್ತೇವೆ. ಸರ್ಕಾರ ನಿಮ್ ಜೊತೆಗಿದೆ. ಈ ಒಂದು ಆರೋಪಿಯ ವಿರುದ್ಧ ನೀವು ಹೇಳಿಕೆಯನ್ನು ಕೊಡಬೇಕು ಅನ್ನೋ ಸರ್. ಈ ಸಬ್ಜೆಕ್ಟ್ ಬಗ್ಗೆ, ಈ ಸುದ್ದಿಯ ಬಗ್ಗೆ ಏನಾದರೂ ಹೇಳೋದಿದೆಯಾ ಸರ್ ಬಾಕಿ ಈ ವಿಚಾರದಲ್ಲಿ? ಯಾಕಂದ್ರೆ ಈಗ ಕೇಂದ್ರ ಇದರಲ್ಲಿ ಮೂಗು ತೋರಿಸುತ್ತೆ, ಕೇಂದ್ರದವರು ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಈ ಪ್ರಕರಣವನ್ನು ಮುಚ್ಚಿ ಹಾಕೋ ಕೆಲಸ ಮಾಡಬಾರದು ಅಂತ ಅನೇಕ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಕೇಂದ್ರ ಇದರಲ್ಲಿ ಹೇಗೆ ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಆಗುತ್ತೆ ಸರ್ ಈ ಪ್ರಕರಣದಲ್ಲಿ? ದಿಸ್ ಇಸ್ ಪಾಲಿಟಿಕ್ಸ್. ಇದು ರಾಜಕಾರಣ. ಕೇಂದ್ರ ಸರ್ಕಾರ ಇದರಲ್ಲಿ ಮೂಗು ತೋರಿಸುವುದಕ್ಕೆ ಯಾವುದೇ ಅವಕಾಶವೂ ಇಲ್ಲ. ಒಂದು ವೇಳೆ ಅವರು ಮೂಗು ತೂರಿಸಿದರೆ ಮಕ್ಕಕ್ಕೆ ಕಪಾಳ ಮೋಕ್ಷ ಮಾಡ್ಕೊಳ್ತಾರೆ ಅವ್ರಿಗವರೇ. ನಂಬರ್ 1. ನಂಬರ್ 2, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಪವರ್ಸ್ ರಾಜ್ಯ ಸರ್ಕಾರದ ಕೈಯಲ್ಲಿದೆ, ಅವರು ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ನಂಬರ್ 3, ಈ ಎಲ್ಲ ರಿಪೋರ್ಟ್ಸು ಮತ್ತು ಪ್ರೊಸೀಜರ್ಸು ನಮ್ಮ ನ್ಯಾಯಾಲಯಗಳ ವ್ಯಾಪ್ತಿನಲ್ಲಿ ನಡೆಯೋದ್ರಿಂದ ಇನ್ಯಾರೋ ಬರಕ್ಕಾಗತ್ತೆ ಇದ್ರೊಳಕ್ಕೆ ಅಂತ ನನಗೇನು ಅನ್ನಿಸ್ತಿಲ್ಲ. ಅನ್ಲೆಸ್ ಅದರ್ವೈಸ್ ಇಫ್ ದಿ ಕೇಸ್ ಹ್ಯಾಡ್ ಬಿನ್ ರೆಫರ್ ಟು CBI, ಅಂತ ಪರಿಸ್ಥಿತಿ ಇಲ್ಲಿಲ್ಲ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಲೆಟರ್ ನಾಟ್ ಗಿವ್ ಜಡ್ಜ್ಮೆಂಟ್. ಆಫ್ ಕೋರ್ಸ್ ಸಂತ್ರಸ್ತೆಯರು ಬಂದರೆ ಅವರ ಜೊತೆ ನಿಲ್ಲಬೇಕಾದ್ದು ಮಹಿಳಾ ಆಯೋಗ, ಸರ್ಕಾರ, ಸಮಾಜದ ಕೆಲಸ. ಬಟ್ ಇದು ಸಾಬೀತಾಗಿದೆ, ಶಿ ಶುಡ್ ಅವಾಯ್ಡ್ ಇಟ್. ಬಿಕಾಸ್ ಇನ್ನು ಆರೋಪಗಳ ಹಂತದಲ್ಲಿದೆ, ತನಿಖೆ ಆಗ್ಲಿ, ಅದೇನಾಗುತ್ತೋ ಒಂದಾಗತ್ತೆ. ಇನ್ನು ಲೆಟ್ ಮಿ ಕಮ್ ಟು ದ DK ಕ್ವಶನ್. DK ಶಿವಕುಮಾರ್ ಫೋನ್ ಬರ್ತಾ ಇದೆ, ಡೆಲ್ಲಿಯಿಂದ ಏನೇನ್ ಬರ್ತಾ ಇದೆ, ಶೋಭಾ ಉತ್ತರ ಕೊಡಬೇಕು, ಅವ್ರ ಉತ್ತರ ಕೊಡಬೇಕು, ಇವ್ರ ಉತ್ತರ ಕೊಡಬೇಕು, NDA ಉತ್ತರ ಕೊಡಬೇಕು, BJP ಉತ್ತರ ಕೊಡಬೇಕು. ಯಾಕೆ ಕೊಡಬೇಕು ಅವರು? ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? NDA ಅನ್ನೋ ಪದವನ್ನು BJPಯನ್ನು ಇದರ ಒಳಕ್ಕೆ DK ಶಿವಕುಮಾರ್ ಎಳ್ಕೊಂಡು ಯಾಕೆ ಬರ್ತಿದ್ದಾರೆ ಅಂದ್ರೆ ಇಟ್ಸ್ ಪ್ಯೂರ್ ಪಾಲಿಟಿಕ್ಸ್. ಐ ಟೆಲ್ ಯು ಲಾಜಿಕ್ ಯಾಕೆ ಅಲ್ಲ, ತಪ್ಪದು ಅಂತ ಹೇಳ್ತೀನಿ. ಈ ಮೈತ್ರಿ ಆಗಲಿಕ್ಕೆ ಮೊದಲೇ ದಿಸ್ ಅಲೆಜ್ಡ್ ಆರೋಪಿತ ಪ್ರಕರಣ ನಡೆದಿದೆ ಎಂಬುದು FIR ಅಲ್ಲಿದೆ. ಎಕ್ಸಾಕ್ಟ್ಲಿ 2015. ಸೊ ಎಕ್ಸಾಕ್ಟ್ಲಿ ಅದಾದ ಮೇಲೆ ಅವರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತ ಕಾಂಗ್ರೆಸ್ಸು ಉತ್ತರದಾಯಿತ್ವ ಆಗ್ಬೇಕಲ್ವಾ?
ಈಗ ಇವ್ರು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಇವ್ರು ಉತ್ತರದಾಯಿತ್ವ ಆಗಬೇಕು ಅನ್ನೋದಿದ್ರೆ, ಅದಾದ ಮೇಲೆ ಕಾಂಗ್ರೆಸ್ ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಹಾಗಾದ್ರೆ ಅವ್ರು ಯಾಕೆ ಉತ್ತರದಾಯಿತ್ವ ಆಗ್ಬಾರ್ದು ಇದಕ್ಕೆ? ಉತ್ತರ ಕೊಡ್ಲೇಬೇಕು. ಲಾಜಿಕ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡಬಲ್ಲೆ ಬೇಕಿದ್ರೆ. ಈ ಮೈತ್ರಿಗೆ ಮೊದಲೇ FIR ಪ್ರಕಾರ, ಆರೋಪಿ ಪ್ರಕಾರ, ಆರೋಪದ ಪ್ರಕಾರ ನಾ ಹೇಳ್ತಿರೋದು ಘಟನೆ ಪೂರ್ವ ಹಿಂದಕ್ಕೆ ನಡೆದಿರೋಂಥದ್ದು. ಅದಕ್ಕೂ ಬಿಜೆಪಿಗೂ ಏನ್ ಬಿಜೆಪಿಯವರು ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದ್ರು ಅಂತನಾ? ದೇರ್ ಇಸ್ ಒನ್ ಥಿಂಗ್ ವಿಚ್ ಬಿಜೆಪಿ ಮೇ ಬಿ ಅನ್ಸತ್ತೆ ಕೂಡ ಡನ್ ಇಟ್ ಅನ್ಸತ್ತೆ. ಅದು ಟಿಕೆಟ್ ಅನ್ನ ಕೊಡುವ ವಿಚಾರ ಬಂದಾಗ ಅವಾಯ್ಡ್ ಮಾಡಕ್ಕಾಗಿದ್ದಿದ್ರೆ ಮಾಡ್ಬೋದಿತ್ತು, ಅಥವಾ ಕೊಡದೆ ಇರ್ಬೋದಾಗಿತ್ತು ಆಸ್ ಎ ಪನಿಷ್ಮೆಂಟ್ ತರ. ಅವ್ರಿಗೆ ನಿಜ ಇದೆಲ್ಲ ಅಂತ ಅನ್ನಿಸಿದ್ದಾರೆ. ನಂಗೆ ಗೊತ್ತಿಲ್ಲ ಅವ್ರಿಗೆ ಅನ್ಸಿತ್ತೋ ಇಲ್ವೋ ಎಲ್ಲಾರ್ಗು. ಬಟ್ ಯು ಕಾಂಟ್ ಲಿಂಕ್ ಇಟ್ ಟು ಬಿಜೆಪಿ, ಯು ಕಾಂಟ್ ಲಿಂಕ್ ಇಟ್ ಟು NDA. ಶರದ್ ಲಾಲೂ ಪ್ರಸಾದ್ ಯಾದವ್ನ ಭ್ರಷ್ಟಾಚಾರ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿದೆ. ಅವ್ರ ಜೊತೆ ರಾಹುಲ್ ಗಾಂಧಿ ಹೋಗ್ಬಿಟ್ಟು ಸ್ಟೇಜ್ ಹಂಚ್ಕೋತಾರೆ. ಹಾಗಾದ್ರೆ ಅದನ್ನು ಏನಂತ ಹೇಳಬೇಕು? ಓ ರಾಹುಲ್ ಗಾಂಧಿ ಭ್ರಷ್ಟ ಅಂತ ಹೇಳಕ್ಕಾಗತ್ತಾ? ಅದು ರಾಜಕಾರಣ. ಆ ರಾಜಕಾರಣವನ್ನ ನಾವು ಧಿಕ್ಕಾರ ಹಾಕೋಣ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅನ್ನ ಚೆನ್ನಾಗಿ ನಡೀಬೇಕು ಅಂತ ಬಯಸೋಣ.